ಮಧ್ಯಪ್ರಾಚ್ಯದ ರಣಾಂಗಣಕ್ಕೆ ಇಡೀ ಜಗತ್ತೇ ತತ್ತರಿಸ್ತಾ ಇದ್ರೆ ಭಾರತ ಮಾತ್ರ ತನ್ನ ಇಂಧನ ಭದ್ರತೆ ಕಾಪಾಡಿಕೊಳ್ಳುವಲ್ಲಿ ಅಭೂತಪೂರ್ವ ಯಶಸ್ಸು ಕಂಡಿದೆ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದ ಬೆನ್ನಲ್ಲೇ ಕಂಗಾಲಾಗಿದ್ದ ತೈಲ ಮಾರುಕಟ್ಟೆಗೆ ಈಗ ಸಮಾಧಾನದ ಸುದ್ದಿ ಸಿಕ್ಕಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಿಡ್ ನೈಟ್ ಡಿಪ್ಲೊಮಸಿ ವರ್ಕೌಟ್ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ದಾಹ ನಿಲ್ಲುವ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಜಾಗತಿಕ ತೈಲ ಪೂರೈಕೆಯ ಜೀವನಾಡಿ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ. ಸಾವಿರಾರು ಹಡಗುಗಳು ಸಮುದ್ರದ ಮಧ್ಯೆಯೇ ಸ್ತಬ್ಧವಾಗಿದೆ. ಇದೆಲ್ಲದರ ಮಧ್ಯೆ ಭಾರತ ಮಾತ್ರ ಇಂಧನ ಭದ್ರತೆ ಕಾಪಾಡಿಕೊಳ್ಳುವಲ್ಲಿ ಅಭೂತಪೂರ್ವ ಯಶಸ್ಸು ಕಂಡಿದೆ. ಇರಾನ್ ಜೊತೆ ಭಾರತದ ಮಾತುಕತೆ ಫಲಪ್ರದವಾಗಿದ್ದು ಭಾರತಕ್ಕೆ ಮಾತ್ರ ವಿಶೇಷ ವಿನಾಯಿತಿ ನೀಡಿದೆ. ಭಾರತದ ಧ್ವಜ ಹೊತ್ತ ಪುಷ್ಪಕ್ ಮತ್ತು ಪರಿಮಳ್ ಎಂಬ 2 ಬೃಹತ್ ತೈಲ ಟ್ಯಾಂಕರ್ಗಳು ಸುರಕ್ಷಿತವಾಗಿ ಜಲಸಂಧಿ ದಾಟಲು ಇರಾನ್ ಅನುಮತಿಸಿದೆ. ಯುದ್ಧ ಭೀತಿಯ ನಡುವೆಯೂ ಭಾರತದೊಂದಿಗಿನ ಸ್ನೇಹಕ್ಕೆ ಬೆಲೆ ಕೊಟ್ಟಿರುವ ಇರಾನ್ ಭಾರತದ ಇಂಧನ ಹಡಗುಗಳಿಗೆ ಸೇಫ್ ಪ್ಯಾಸೇಜ್ ಕಲ್ಪಿಸಿದೆ. ಈಗ ಹಡಗುಗಳ ಆಗಮನದಿಂದಾಗಿ ಮಾರುಕಟ್ಟೆಯಲ್ಲಿ ಮತ್ತೆ ಚೈತನ್ಯ ಮೂಡಲಿದೆ. ಬೆಲೆ ಏರಿಕೆಗೆ ಬ್ರೇಕ್ ಬೀಳುವ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಯುದ್ಧದ ಸುಳಿಯಲ್ಲೂ ತನ್ನ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವಲ್ಲಿ ಭಾರತ ಯಶಸ್ವಿಯಾಗಿದೆ. ಜೈಶಂಕರ್ ಅವರ ಈ ರಾಜತಾಂತ್ರಿಕ ವಿಜಯದಿಂದಾಗಿ ಭಾರತದ ಅಡುಗೆ ಮನೆಗಳಿಗೆ ಕಂಟಕವಾಗಿದ್ದ ಗ್ಯಾಸ್ ಅಭಾವ ಸದ್ಯಕ್ಕೆ ದೂರದಂತಿದೆ. ಆದರೆ ಮಧ್ಯಪ್ರಾಚ್ಯದ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಭಾರತ ಯಾವ ಹೆಜ್ಜೆ ಇಡಲಿದೆ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.